ಹಾಯ್ ಅಶೋಕ್, ಹೇಳೋ ಮಚ್ಚಿ. ನೀ ಎಲ್ಲೋ ಇದೆಯಾ? ನಿಜಕ್ಕೆ ಹೇಳ್ಬೇಕಂದ್ರೆ ನಾನು ನಿನ್ನ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದು ಮುಖ್ಯವಾದ ವಿಷಯ. ಏನಪ್ಪ ಅದು? ನಿಮ್ಮ ಅಪ್ಪನ ಪರ್ಸ್ನಲ್ ಸ್ಟಾಫೇ ಹೇಳಿದ್ದು ಒಂದು ಕಾಲ್ ಇದೆ. ನನಗೆ ಗೊತ್ತಿಲ್ದೇನೆ ನಮ್ಮ ಅಪ್ಪಂಗೊಂದು ಮಗಳ. ಸರಿ ಅದು ಬಿಡು, ನೀ ಸ್ಟುಡಿಯೋಗೆ ಬಾ, ನಾವು ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಗಣಪತಿ ಬಪ್ಪ, ಇದೋ ಬರ್ತೀನಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಸರ್, ಇವಳೇ ಆ ಹುಡುಗಿ ಗಂಗಾ. ಮುಖ ಚೆನ್ನಾಗಿದೆ, ಸೈಜ್ ಸಾಕಾಗತ್ತಾ? ಅದಕ್ಕೆ ನಾನಿದ್ದೀನಿಲ್ಲ, ನಾನು ನೋಡ್ಕೋತೀನಿ. ಸರಿ. ನೋಡಿದ್ಯಾ ಸಾರ್, ನೀನು ತುಂಬಾ ಹಿಡಿಸ್ಬಿಟ್ಟಿದ್ಯಾ. ನಡಿ. ಇಲ್ಬಾ ಮಗು. ಮಾಂಸದ ಕಡೆ ಕರ್ಕೊಂಡೋಗೋ, ಕಸ ಬಂತಾರ ನಿಂತ್ಕೋಬೇಡ. ನಾನು ಡ್ರೆಸ್ಗೆ ತಾನೇ ಅಳತೆ ತಗೋತಾ ಇದ್ದೀನಿ. ಇದನ್ನ ಸ್ವಲ್ಪ ಹಿಡ್ಕೋಪ, ನಾನು ಹೇಳೋ ಅಳತೆ ಬರ್ಕೋ. ಹ್ಮ್, 33. ಅಣ್ಣ, ನಾನು ಅಳತೆ ತೆಗಿಲ್ಲ. ಬೇಡ, ನಾನೇ ಬರ್ಕೋತೀನಿ. ಸ್ವಲ್ಪ 33.5. ಸ್ವಲ್ಪ ಬಮ್ಮ 39. ಇಲ್ಲಿ ಅಳತೆ ತಗೋಬೇಕು. ಅಯ್ಯೋ ಸರ್, ನನ್ನ ಅಯ್ಯಯ್ಯೋ, ಮನುಷ್ಯನ್ ಬದಲಿಸ್ಬಿಟ್ಟು ತಗೊಂಡ್ಬಿಟ್ನಲ್ಲ. ಹುಡುಗಿ ಇಲ್ಬಾ. ಅಲ್ಲಿ ಯಾರು? ನಿನ್ನ ಹೆಸರೇನು? ಗಂಗಾ. ಒಳ್ಳೆ ಹೆಸರು. ನಾನ್ ನಿಮ್ಮನ್ನ ನೋಡಿದ್ದೀನಿ. ಯಾವಾಗ? ತುಂಬಾ ಆಡಲ್ಲಿ. ಶಾಜಿಯನ್ನ, ಕುಮಾರಣ್ಣ, ನಾನ್ ಹೊರಡ್ತೀನಿ. ನನ್ ಕಾಸ್ಟ್ಯೂಮ್ಸ್ ಎಲ್ಲಿದೆ? ಅಲ್ಲಿದೆ ನೋಡಿ. ಏನ್ ಹೆಸರು? ಗಂಗಾ. ಆರಂಭದಲ್ಲಿ ಗಂಗಾ ಅಂತೆ, ಆಮೇಲೆ ನಾಗವಲ್ಲಿ ಆಗ್ಬಿಡ್ತಿ. ಅಮ್ಮ. ಸರಿ, ನಾ ಏನು ಹೇಳಲ್ಲ, ಬಾ. ಓಕೆ, ಬಾಯ್. ಬಾರೆ ಇಲ್ಲಿ. ಹೊಸ ಹುಡುಗಿರ್ ಬರ್ತಿದ್ದಾರೆ. ಒಂದ್ ಒಳ್ಳೆ ಆಡ್ ಸಿಕ್ಕಿದ್ರೆ ಸಾಕು, ರಾಕೆಟ್ ತರ ಹಾರ್ತಾರೆ. ಒಂದ್ ಸಿಕ್ಕಿದ್ರೆ ಸಾಕು, ನೆಮ್ಮದಿ ಯಾರೋ ಸಿಗತ್ತೆ. ಅದಕ್ಕೀಗ ನಾನು ಏನ್ ಮಾಡ್ಬೇಕಮ್ಮ? ಡ್ರೆಸ್ ಇಲ್ದೆ ಹೋಗಿ ಕ್ಯಾಮ್ರಾ ಮುಂದೆ ನಿಲ್ಬೇಕಾ? ನಾನ್ ಹಾಗೆ ಹೇಳ್ತಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ಆಡ್ ಸಿಕ್ಕಿದ್ರೆ ಸಾಕು. ಆಡ್ ಏಜೆನ್ಸಿ ಇವ್ರು ಮಾತ್ರ ಇಡ್ಲಿಲ್ಲಮ್ಮ, ಸುಮಾರು ಜನ ಇಟ್ಟಿದ್ದಾರೆ. ಲಿಸಾ, ನೀ ಹೀಗೆಲ್ಲ ಹೇಳ್ಬೇಡ. ನನ್ ಸುಂದರವಾದಮ್ಮ, ಇಂಥ ಕೆಲ್ಸಕ್ಕೆ ಚಂದ ಇದ್ರೆ ಸಾಲದು, ಮಾಡೆಲ್ ಆಗಿರ್ಬೇಕಂದ್ರೆ ರಾಶಿಯೂ ಬೇಕು. ನನಗದಿದೆ. ಈ ಅಂಡರ್ ಗಾರ್ಮೆಂಟ್ಸ್ದು ಏನು ಚಿಕ್ಕ ಆಡ್ ಏನಲ್ಲ, ಅದು ಈ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲದಕ್ಕೂ ಮೂಲ ಕಾರಣ. ಅದು ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತಾ? 20,000 ರೂಪಾಯಿ. ಆ ಹುಡುಗಿ ಅದನ್ನು ತಗೊಂಡೋಗ್ತಾಳೆ. ನಾನ್ ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ಲ್ಯಾ? ಏನಂತ ಹೇಳು? ನೀನ್ ಹೇಳಿದ ಈ ತರ ಪ್ರಾಡಕ್ಟ್ಸ್ ಎಲ್ಲ ಚಿಕ್ಕ ಮಕ್ಳು ಮಾತ್ರನೇ ಯೂಸ್ ಮಾಡೋದಲ್ಲ, ನಿನ್ ತರ ಅಮ್ಮನವರು ಯೂಸ್ ಮಾಡ್ತಾರಲ್ವಾ? ಆದ್ರಿಂದ ನೀವೇ ಹೋಗಿ ಮಾಡೆಲ್ ಆಗಿ ಪೋಸ್ ಕೊಡಿ. ಒಂದ್ ಚೇಂಜ್ ಎಲ್ರಿಗೂ ಇಷ್ಟ ಆಗತ್ತಲ್ಲ. ಮಧು, ಅಲ್ಲ ಬಂಗಾರಿ, ನಾನು ಹೇಳೋದನ್ನ ಕೇಳೋ. ನಾನು ಬರೀ ಡ್ರೈವರ್ ಅಷ್ಟೇ ಅಲ್ವಾ? ನಾನು ಆ ರೀತಿ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಅದು ಇನ್ನೊಬ್ರು ದುಡ್ಡಲ್ವಾ? ನಾನು ನಮ್ಮ ಆನಂದ್ ಸರ್ ಹತ್ರನೋ ಅರುಳ್ ಸರ್ ಹತ್ರನೋ ಕೇಳ್ತೀನಿ ಅದ್ರ ಬಗ್ಗೆ. ಆಮೇಲೆ ನಿನಗೆ ಹೇಳ್ತೀನಿ. ಅವ್ರು ಓಕೆ ಹೇಳಿ, ಆಮೇಲೆ ನಿನ್ನ ಮೇಲೆ ಎತ್ತೀನಿ. ಒಂದ್ ನಿಮಿಷ ಮಧು, ಲಿಸಾ ವರ್ಕ್ ಮುಗೀತು, ಆ ಗಾಡಿಲಿ ಎತ್ತಿ ಕಳಿಸ್ಬಿಡು. ಸರಿ ಅಣ್ಣ, ಈಗ ಬಿಡ್ತೀನಿ. ಹೇಳು. ನಾನು ಎಲ್ಲಿಸಿದ್ದೆ? ಎತ್ಬಿಡೋದ್ರಲ್ಲಿ. ಒಂದು ಹೀರೋಯಿನ್ ಜೀವನದಲ್ಲಿ ಡ್ರೈವರ್ ಎಷ್ಟು ಮುಖ್ಯ ಅಂತ ಯಾರಿಗೂ ಗೊತ್ತಿಲ್ಲ. ಇದೇನೆ ಸೈನಿರೋ ಸ್ಟುಡಿಯೋ ಕಾಸ್ಟ್ಯೂಮ್ ರೂಮು. ಈ ಪ್ರಪಂಚದಲ್ಲಿರೋ ಎಲ್ಲಾ ಮಾಡೆಲ್ಗಳನ್ನು ಇಲ್ಲೇನೆ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋದು. ಅವ್ರುಗಳು ಯಾವ ತರ ಡ್ರೆಸ್ ಹಾಕ್ಬೇಕು ಅಂತದನ್ನ ಈ ಕಾಸ್ಟ್ಯೂಮರೇ ಡಿಸೈಡ್ ಮಾಡ್ಬೇಕು. ಈಗ್ಲೂ ನಾನೇ ಡಿಸೈಡ್ ಮಾಡ್ತೀನಿ. ನೋಡಿ, ಮೊದ್ಲು ಹೀಗೆ ಇರುತ್ತೆ, ಆಮೇಲೆ ಎಲ್ಲ ಸರೋಗುತ್ತೆ. ನೋಡಮ್ಮ, ಇಲ್ಲಿ ಮುಖ ತೋರ್ಸು. ಈ ತರ ನಾಚೆ ಪಡ್ಕೊಂಡು ಏನು ಪ್ರಯೋಜನ ಇಲ್ಲ. ಈ ಕಲರ್ ಇದೆಯಲ್ಲ, ಇದು ತುಂಬಾ ಅದೃಷ್ಟವಾದ ಕಲರು. ಈ ಕಲರ್ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ನೋಡ್, ನೀನು ಎಲ್ಲೋ ಹೋಗ್ಬಿಡ್ತೀಯ. ಆಮೇಲೆ ಡ್ರೆಸ್ಸೇ ಬೇಕಾಗಲ್ಲ. ಅಮ್ಮ, ಏನಿದು? ಇದೆರಡು ಮಾತ್ರ ಹಾಕೊಂಬೇಕಾ? ಏನು ಇಲ್ಲಮ್ಮ, ಅದು ಬಾಡಿ ಹಾಕೊಂಡು ಸುಮ್ನೆ ಅವ್ರ ಮುಂದೆ ನಿಂತ್ಕೊಳ್ಳೋದಷ್ಟೇ. ಸಾರ್, ಸ್ವಲ್ಪ ಹೊರಗಡೆ ನೀವಿರಿ, ನಾನ್ ಹಾಕಿಸ್ತೀನಿ. ಸರಿ, ಯಾರು ಬೇಕಾದ್ರೂ ಹಾಕೊಂಡ್ಬಿಟ್ಟು ಬನ್ನಿ. ಸರ್, ನಾವು ವಾಪಸ್ ಹೋಗೋವರೆಗೂ ಗೇಟು ಬಂದಾಗೇ ಇರಲಿ. ಸರ್. ತಗೋ, ಇಟ್ಕೋ. ಒಳಗೊಂದು ಚಿಕ್ಕ ಹುಡುಗಿದಾಳೆ. ಏನು ಪ್ರಾಬ್ಲಮ್ ಇಲ್ಲ. ಬಾ. ಸರಿ ಬಾ. ಬಾ, ಪಾಪ ನೋಡ್ಕೊಳ್ಳೋಣ. ಹೋಗೋಣ. ಮಗ್ಳೆ, ನೀನೇ ಯೋಚನೆ ಮಾಡಿ ನೋಡು. ಹಿಂದಿ ತಮಿಳ್ನಲ್ಲಿ ಎಲ್ಲಾ ನಟಿಯರು ಸಿನಿಮಾದಲ್ಲಿ ಹೇಗೆಲ್ಲ ಕಾಣಿಸ್ಕೋತಾರಲ್ವಾ? ಸಾವಿರಾರು ಜನರು ಶೂಟಿಂಗ್ ನೋಡೋಲ್ ಬರ್ತಾರೆ. ಅವ್ರ ಬಟ್ಟೆ ನೀನ್ ನೋಡಿಲ್ವಾ?
ನೋಡು, ದೇವ್ರ ಹೆಂಗಸರಿಗೆ ರೂಪ ಸೌಂದರ್ಯ ಕೊಟ್ಟಿದ್ದು 10 ಜನ ನೋಡಕ್ಕಲ್ವಾ? ಇದ್ರು ಅಮ್ಮ. ಏನ್ ಹೇಳು? ಈ ಫೋಟೋಸ್ನೆಲ್ಲ ಯಾವ್ದಾದ್ರು ರೋಡಲ್ಲಿ ಬ್ಯಾನರ್ ಅಲ್ಲಿ ಹಾಕಿದ್ರೆ ನನ್ ಬಾಳೆ ಹಾಳಾಗೋಗುತ್ತೆ. ಒಳ್ಳೆ ಸಂಪಾದನೆ ಇದ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ಶಕಿಲಾನ ನೋಡೋದಕ್ಕೆ ಬಿಸ್ನೆಸ್ ಮಾಡೋರು, ಕೋಟ್ಯಾಧೀಶ್ವರರು ಕ್ಯೂನಲ್ಲಿ ನಿಂತಿದ್ರಂತೆ. ಅದೆಲ್ಲ ಸುಮ್ನೆ ಆಟಕ್ಕಮ್ಮ. ಅದ್ರಲ್ಲಿ ಎಷ್ಟು ಜನ ಬಾಳ್ತಾ ಇದಾರೆ. ಮತ್ತಿನ್ನೇನು, ಕೌಟುಂಬಿಕ ಕೋರ್ಟ್ಗೆ ಬರೋದೆಲ್ಲ ಸಿನಿಮಾದವರೇನೆ ಅಲ್ವಾ? ಎಲ್ಲಾನು ಹಣೆ ಬರಹ. IAS ಓದ್ದವರೆಲ್ಲ ಡೈವರ್ಸ್ ಮಾಡ್ಕೊಳ್ಳೋದಿಲ್ವಾ? ನೀನ್ ಇದನ್ನ ಅಲ್ಲಿಡು. ಏ ಬಾ 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 ಬೇಗ ಬಾ. ಬನ್ನಿ ಬನ್ನಿ, ನಿಮ್ ಜಾಗನ ಕುತ್ಕೊಳ್ಳಿ. ಇವಾಗ ಬರುತ್ತೆ. ಹೊಸ್ದಾಗ ಒಂದು ಹುಡುಗಿ ಜೊತೆ ಈ ಶೋ ಓಪನ್ ಆಗತ್ತೆ. ಈ ಕಾಲದಲ್ಲಿ 70% ಹೆಂಗಸ್ರಿ ಈಗೆಲ್ಲಾನೆ ತಲೆಮಾರನೇ ಕಾರಣ. ನೋಡು ನೋಡು ಯಾವ ಥರ ತೆಗಿತಿದ್ದಾಳೆ. ಇದನ್ನ ಕೊಂಡ್ಕೊಳಕ್ ಗಾಡಿ ನಿಲ್ಸಿದ್ವಿ ಅಂತ ಗೊತ್ತಾದ್ರೆ ಆನಂದ್ ಸರ್ ಸಾಯಿಸ್ಬಿಡ್ತಾರೆ. ಓಂ, ಮತ್ತೆ ನಿನ್ ಯಜಮಾನ್ರು ಮಹಾಪುಣ್ಯವಂತ ಅಲ್ವಾ? ಗಾಡಿ ತೆಗಿಯೋ ಮೂರ್ಖ. ಓ, ಅಮ್ಮ, ಸಾರಿ. ನಿಮ್ಗೇನಾಯ್ತು? ಮಾಧವನೇ, ನೀನ್ ಮಾತಾಬೇಡ, ನನಗೆ ತುಂಬಾ ಕೋಪ ಬಂದಿದೆ. ಈ ಹೆಂಗಸ್ರು ಎಲ್ಲಿ ಹೋದ್ರಪ್ಪ? ಗಂಟೆ ಇಷ್ಟ ಆಯ್ತಲ್ಲ ಮದ್ವಾ. ಏ ಡಯನಾ, ಏನ್ ಮಾಡ್ತಾ ಇದ್ದಾಳಿ ಹೆಂಗಸು? ಅರ್ಧ ಗಂಟೆ ಆಯ್ತು ಆಗ್ಲೇ. ದನ ಪಿಶಾಚಿ. ಅಬ್ಬಾ, ಮಧುವಣ್ಣ, ಆ ಜನರ ಮುಂದೆ ಅಮ್ಮ ಹಾಗೆ ಮಾತಾಡಿದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಇದನ್ನೆಲ್ಲ ನಾನು ಹೆಚ್ಚಾಗಿ ಮನ್ಸಿಗೆ ಹಚ್ಕೊಳ್ಳಲ್ಲ. ಓ, ಏನ್ ಬೇಜಾರಾಯ್ತು? ಅವನು ನಮ್ ಹುಡ್ಗ ಅಲ್ವಾ? ನೀ ಬಾರೆ. ಡಯನಾ, ಅಮ್ಮ ಮತ್ತೆ ತಂಗಿ ಬಂದ್ರು. ಮಗಳೇ ಇಲ್ಬಾ? ಇವತ್ತು ಏನ್ ವರ್ಕ್ ಇತ್ತು? ಏನ್ ವರ್ಕು? 3/4 ಮೀಟ್ರ್ ಬಟ್ಟೆಲಿ ಬ್ಲೌಸು, 1/2 ಲಂಗ. ನೋಡೋದಕ್ಕೆ 1000 ಜನ. ನೀನ್ ಯಾಕೆ ಈ ಥರ ಎಲ್ಲ ಒಪ್ಕೊಂಡೆ ಮಾಡೋದಕ್ಕೆ? ಮತ್ತೆ ಅಪ್ಪ ಬಹಳ ಸಂಪಾದನೆ ಮಾಡಿದಾರಲ್ವಾ 2 ಹೆಣ್ಮಕ್ಳಿಗೆ. ಇದನ್ ಒಳಗ್ ತಗೊಂಡ್ ಹೋಗೆ. ನೋಡೆ, ಏನಿಲ್ಲ ಕಣೆ, ಸ್ವಲ್ಪ ಬೇಕಿತ್ತಲ್ಲ. ಎಲ್ಲ ಮುಗಿಸ್ಬೇಡ. ನೀನಿನ್ನು ದಪ್ಪ ಆಗ್ತಿದ್ಯಲ್ಲ. ಎಲ್ಲಿ? ಅದಲ್ಲ, ಕುಡಿ. ಸರಿಯಾಗಿ ಹೇಳಿದ್ರಿ ರೀ. ನೀವು ಸಂಪಾದನೆ ಮಾಡಿದ್ದಲ್ವಲ್ಲ, ನಾನು ನನ್ನ ಮಗಳು ಸಂಪಾದಿಸಿದ್ದು ಬೇಕಾದ ಹಾಗೆ ಮಾಡ್ತೀನಿ.